ಸೊ ಇಂತಹ ಘಟನೆಗಳು ಬಂದಾಗ ಏನ್ ಮಾಡ್ಬೋದು, ನಾನೇನ್ ಮಾಡ್ತಾ ಇದ್ದೆ ಮುಂಚೆ ಅಂತ ನಾನು ಹೇಳ್ಬೇಕು ಅನ್ಕೊಂಡಿದ್ದೀನಿ. ಸೊ ನಮ್ಗೆ ಮದುವೆ ಆದ್ಮೇಲೆ ನಮ್ಮ ಅತ್ತೆ ಅವರೆಲ್ಲ ತುಂಬಾ ಪೂಜೆಗಳು ಮಾಡ್ತಾ ಇದ್ರು. ಅವ್ರಿಗೂ ಸೊಸೆ ಕೂಡ ಪೂಜೆಗಳು ಮಾಡ್ಬೇಕು ಅಂತ ಇರುತ್ತೆ. ಅವ್ರ ಸ್ಥಿತಿಯಲ್ಲಿ ಅವ್ರು ಕರೆಕ್ಟ್. ಆದ್ರೆ ನನಗೂ ಮಾಡಿಕ್ಕೆ ಇಷ್ಟ ಇಲ್ಲ. ಯಾಕಂದ್ರೆ ನನ್ನಲ್ಲೇ ನಾನು ಆ ದೈವತ್ವವನ್ನು ಚೆನ್ನಾಗಿ ನನ್ನ ಅನುಭವ ಪೂರ್ವಕವಾಗಿ ನೋಡ್ಕೊಂಡಿದ್ದೀನಿ. ಸೊ ನಾನ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಸೊ ನಾನು ಒಳಗೇನೆ ಧ್ಯಾನ ಮಾಡ್ಕೊಂತ ಅನ್ಕೊಂಡೆ ಒಂದ್ ದಿವಸ, ಈ ತರ ನಾನು ಇದನ್ನ ತಿಳ್ಕೊಂಡಿನಿ, ದಯವಿಟ್ಟು ನಿಮ್ಮದೇನಿದೆಯೋ ಖಂಡಿತವಾಗಿ ನೀವು ಮಾಡ್ಕೊಳ್ಳಿ, ನಾನು ಏನೇನೂ ಅಡ್ಡ ಹೇಳೋದಿಲ್ಲ, ಆದ್ರೆ ನನ್ಗೆ ಮಾತ್ರ ಫೋರ್ಸ್ ಮಾಡ್ಬೇಡಿ ಅಂತ ನಾನು ಧ್ಯಾನದಲ್ಲಿ ಕೂತ್ಕೊಂಡು ನಮ್ಮ ಅತ್ತೆ ಅವ್ರಿಗೆ ಹೇಳಿದ್ದೀನಿ. ಅಷ್ಟೇ, ಏನಾಯ್ತು ಗೊತ್ತಿಲ್ಲ, ಸ್ವಲ್ಪ ದಿವಸಗಳಾದ್ಮೇಲೆ ಅವ್ರು ನನ್ನನ್ನು ಕೇಳೋದೇ ಬಿಟ್ಬಿಟ್ಟಿದ್ದಾರೆ. ಸೊ ಇಬ್ರು ಖುಷಿಯಾಗಿದ್ದೀವಿ, ಅವರು ಖುಷಿಯಾಗಿದ್ದಾರೆ, ನಾನು ಖುಷಿಯಾಗಿದ್ದೀನಿ. ಸೊ ನಾವು ಡೈರೆಕ್ಟ್ಲಿ ಹೇಳಿದ್ರೆ ಇಲ್ಲಿ ಮನಸ್ಸು ಪ್ರಭಾವ ತುಂಬಾ ಇರುತ್ತೆ. ನಾವೇನ್ ಹೇಳ್ಬೋದಂದ್ರೆ, ಯಾರಿಗಾದ್ರೂ ಸಹ ನಾವು ಧ್ಯಾನದಲ್ಲಿ ಕೂತ್ಕೊಂಡು ಆ ಒಂದು ರಿಕ್ವೆಸ್ಟ್ ಅನ್ನ ಕೊಡ್ಬೋದು. ನಾವೇನ್ ಹೇಳ್ಬೇಕು ಅನ್ಕೊಂತೀವೋ ಅದು ಧ್ಯಾನದಲ್ಲಿ ಕೂತ್ಕೊಂಡು ಅವರನ್ನ ಕರೆಸಿ ನಾವು ಹೇಳ್ಬೋದು ಪಾಸಿಟಿವ್ ಆಗಿ. ಸೊ ಇಂತಹ ಪರಿಸ್ಥಿತಿ ಬಂದಾಗ ದಯವಿಟ್ಟು ನನ್ನನ್ನ ಫೋರ್ಸ್ ಮಾಡಬೇಡಿ. ನಾನು ಜಂತುಗಳನ್ನ ಹಿಂಸಿಸೋದಕ್ಕೆ ನನ್ಗೆ ಯಾವ ಉದ್ದೇಶವೂ ಇಲ್ಲ. ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ, ನಾನು ನಿಮ್ಗೆ ಅಡ್ಡಿ ಬರಲ್ಲ. ಆದ್ರೆ ನಾನ್ ಮಾಂಸಾಹಾರ ತಿನ್ಲಿಕ್ಕೆ ಫೋರ್ಸ್ ಮಾಡಬೇಡಿ, ಇಲ್ಲಾಂದ್ರೆ ಇಲ್ಲಿ ನನ್ನ ಆಹಾರ ತಿನ್ನೋದಕ್ಕೆ ನನ್ನನ್ನು ಫೋರ್ಸ್ ಮಾಡಬೇಡಿ ಅಂತ ಧ್ಯಾನದಲ್ಲಿ ಕೂತ್ಕೊಂಡು ನಾವು ಹೇಳಿದಾಗ ನನಗೆ ಎಲ್ಲಾ ಪರಿಸ್ಥಿತಿಗಳು ಅನುಕೂಲವಾಗಿ ಬರ್ತಾ ಇದೆ ಅಂತ ನಾವು ಅನ್ಕೊಂಡು ಒಂದು 10 ನಿಮಿಷ ಧ್ಯಾನ ಮಾಡಿ ಆ ಜಾಗಕ್ಕೆ ಹೋಗಿ ಒಂದು ಇದನ್ನ ಟ್ರೈ ಮಾಡಿ ನೋಡಿ. ನೀವೇನೆ ಎಷ್ಟು ನಮಗೆ ಆ ಸಿಚುವೇಶನ್ಸ್ ಬರುತ್ತಂದ್ರೆ ನಮ್ಮನ್ನ ಯಾರು ಫೋರ್ಸ್ ಮಾಡಲ್ಲ, ಅಂತ ಸಿಚುವೇಶನ್ಸ್ ಕ್ರಿಯೇಟ್ ಆಗುತ್ತೆ. ಹೇಗೆ? ನಮ್ಮ ಧ್ಯಾನ ಶಕ್ತಿ ಹೋಗಿ ಅಲ್ಲಿ ನಮ್ಮನ್ನೇ ಕಾಪಾಡುತ್ತೆ. ಸೊ ಈ ತರ ಸಿಚುವೇಶನ್ಸ್ ಒಂದೊಂದ್ಸತಿ ನಾವು ಅಪೋಸ್ ಮಾಡಕ್ ಆಗಲ್ಲ, ಯಾಕಂದ್ರೆ ಸಂಘದಲ್ಲಿದ್ದೀವಿ. ಬಟ್ ಅದೇ ತರ ನಮ್ಮ ಪ್ರಿನ್ಸಿಪಲ್ಸ್ನು ನಾವು ಬಿಟ್ಕೊಳಕ್ಕೆ ರೆಡಿ ಇಲ್ಲ. ಸೊ ಒಂದೊಂದ್ಸತಿ ಈ ತರ ಕೂಡ ನಾವು ಪ್ರಯತ್ನ ಮಾಡ್ಬೋದು. ನಮ್ಮ ತಂದೆಯವರು, ನಾವು ಧ್ಯಾನ ಮಾಡ್ತಾ ಇದ್ದೀವಿ ಮನೆಯಲ್ಲಿ ಎಲ್ಲರೂ ಕೂಡ, ಆದ್ರೆ ನಮ್ಮ ತಂದೆಯವರು ಧ್ಯಾನ ಮಾಡ್ತಾ ಇಲ್ಲ. ಅವ್ರಿಗೆ ಹೇಳ್ಬೇಕಂದ್ರೂ ಕೂಡ ಒಂಥರ ಭಯ ಆಗ್ತಾ ಇತ್ತು. ಮಾಂಸಾಹಾರ ತಿಂತಾ ಇದ್ರು ತುಂಬಾ. ನಮ್ಮ ಅಮ್ಮ ಅವ್ರಿಗೆ ನೋವು, ಅದನ್ನ ಅಡಿಗೆ ಮಾಡ್ಬೇಕು, ಬಳಸ್ಬೇಕು ಅಂದ್ರೆ ನೋವು, ಅಳು, ಆದ್ರೆ ಸ್ಥಿತಿ ಇಲ್ಲ. ಸೊ ನಾನ್ ಧ್ಯಾನ ಮಾಡ್ತಾ ಇರುವಾಗ ಪ್ರತಿನಿತ್ಯ ನಮ್ಮ ಅಪ್ಪಾಜಿ ಅವ್ರಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ಳಿ, ಧ್ಯಾನ ಮಾಡಿ, ದಯವಿಟ್ಟು ಜಂತಿಗಳನ್ನ ಮಾತ್ರ ಹಿಂಸೆ ಕೊಡ್ಬೇಡಿ, ನೀವು ಮತ್ತೆ ಅದು ಪಡಿಬೇಕು ಅಂತ ಅವರ ಆತ್ಮವನ್ನು ಕರೆದು ಪ್ರತಿನಿತ್ಯ ಧ್ಯಾನದಲ್ಲಿ ಹೇಳ್ತಾ ಇದ್ದೆ. ಕೆಲವೇ ದಿನಗಳಲ್ಲಿ ಏನಾಯ್ತು ಗೊತ್ತಿಲ್ಲ, ನಾವು ಹೇಳೂ ಇಲ್ಲ, ಅವ್ರ ಮಾಂಸಾಹಾರವನ್ನು ಪೂರ್ತಿ ಬಿಟ್ಟಿದ್ರು, ಧ್ಯಾನವನ್ನು ಕೂಡ ನಿರಂತರವಾಗಿ ಮಾಡೋದನ್ನು ಶುರು ಮಾಡಿದ್ರು. ಸೊ ಇಲ್ಲಿ ನಾವು ಡೈರೆಕ್ಟ್ಲಿ ಹೇಳೋದಕ್ಕಿಂತ ಧ್ಯಾನದಲ್ಲಿ ಕೂತ್ಕೊಂಡು ಅವರ ಆತ್ಮವನ್ನು ಕರೆದು ನಾವು ಆ ಮೆಸೇಜ್ ಅನ್ನ ಕೊಟ್ಟಿದಾಗ ನಮ್ಮ ಕೆಲಸಗಳು ಈಸಿ ಆಗುತ್ತೆ. ಅಂಡ್ ಅಲ್ಲಿ ನಮಗೇನ ನಮಗೇನ್ ಫ್ರೀ ಆಗ್ಬೇಕು ಅದೆಲ್ಲ ಕೂಡ ಆಗ್ತಾ ಇರುತ್ತೆ. ಸೊ ಈ ಒಂದು ಪ್ರಿನ್ಸಿಪಲ್ನ ನಾವು ಈ ಟೆಕ್ನಿಕ್ ನ ನಾವು ಯೂಸ್ ಮಾಡ್ಕೊಂತ ಹೋಗ್ಬೋದು ಮಾಸ್ಟರ್ಸ್. ಒಂದೊಂದ್ಸತಿ ಮಕ್ಕಳು ತುಂಬಾ ಕೇಳೋದಿಲ್ಲ, ನಮ್ಗೆ ಅನ್ಸುತ್ತೆ ಅವರು ಕೂಡ ಧ್ಯಾನ ಮಾಡಿದ್ರೆ ಹೆಂಗ್ ಚೆನ್ನಾಗಿರುತ್ತಲ್ವಾ ಅಂತ. ಸೊ ನಾವು ಬಾಯಿಂದ ಹೇಳೋಬೇಕಾಗಿಲ್ಲ, ಧ್ಯಾನದಲ್ಲಿ ಕೂತ್ಕೊಂಡು ಅವ್ರಿಗೆ ಹೇಳಬಹುದು. ಏನಾಯ್ತಂದ್ರೆ ಇತ್ತೀಚೆಗೆ ನನ್ನ ಮಗ ಧ್ಯಾನ ಮಾಡ್ತಾ ಇಲ್ಲ, ಎಷ್ಟು ಹೇಳಿದ್ರು ಕೂಡ ಧ್ಯಾನ ಮಾಡ್ತಾ ಇಲ್ಲ, ಅಳ್ತಾ ಇದ್ದಾನೆ. ಫೋರ್ಸ್ ಮಾಡೋದು ಕರೆಕ್ಟ್ ಅಲ್ಲ. ಸೊ ನಾನ್ ಪ್ರತಿನಿತ್ಯ ಅನ್ಕೊಂತಾ ಇದ್ದೆ ಧ್ಯಾನದಲ್ಲಿ, ಅವ್ನ್ ಜಸ್ಟ್ ಮಲಗಿಸ್ತಾ ಇರುವಾಗ, ಅಮ್ರ ನೀನ್ ಚೆನ್ನಾಗಿ ಧ್ಯಾನ ಮಾಡ್ತಾ ಇದೀಯಾ ಅಂತ ಜಸ್ಟ್ ಕಣ್ಮುಚ್ಕೊಂಡು ಅನ್ಕೊಂತಾ ಇದ್ದೆ. ಜಸ್ಟ್ ಕೆಲವೇ 1 ವೀಕ್ ಅಲ್ಲಿ ಎಷ್ಟು ಚೇಂಜ್ ಬಂದಂದ್ರೆ, ಅವನ್ ಇವಾಗ ಸತತವಾಗಿ ಮತ್ತೆ ಧ್ಯಾನಾಭ್ಯಾಸ ಶುರು ಮಾಡಿದ. ಮುಂಚೆ ಎಲ್ಲ ಮಾಡ್ತಾ ಇದ್ದ, ಚಿಕ್ಕ ವಯಸ್ಸಿಂದ ಕೂಡ ಮಾಡ್ತಾ ಇದ್ದ, ಮಧ್ಯದಲ್ಲಿ ನಿಲ್ಸಿದ. ಸೊ ಈಗ ಮತ್ತೆ ಧ್ಯಾನಾಭ್ಯಾಸ ಮಾಡಿ, ನಾನೇನು ಶಕ್ತಿ ಖರ್ಚು ಮಾಡಿಲ್ಲ, ನಾನು ಕಿರ್ಚಿಲ್ಲ, ಅವನ್ ಬೈದಿಲ್ಲ, ಹೊಡೆದಿಲ್ಲ, ಆದ್ರೆ ಆಗ್ಬೇಕಾಗಿರೋದು ಆಗಿದೆ. ಯಾವಾಗ್ಲೂ ನಾವು ಸತ್ಯದ ಕಡೆ ಇದ್ದಾಗ ನಮಗೆ ಆ ಸಪೋರ್ಟ್ ಅನ್ನೋದು ಸಿಗ್ತಾನೆ ಹೋಗುತ್ತೆ ಮಾಸ್ಟರ್ಸ್. ಸೊ ನಾವು ಈಸಿಯಾಗಿ ಈ ತರನ, ಆದ್ರೆ ಅಲ್ಲಿ ಸತ್ಯ ಇರ್ಬೇಕು. ನಾವು
ಏನನ್ನ ರಿಕ್ವೆಸ್ಟ್ ಮಾಡ್ಕೊಂತ ಇದೀವೋ ಅಲ್ಲಿ ಸತ್ಯ ನಾವು ಸತ್ಯದ ಕಡೆ ಇದ್ದೀವಿ ಅಂದ್ರೆ ಪ್ರತಿಯೊಂದು ಕೂಡ ಆಗ್ತಾ ಹೋಗುತ್ತೆ ಮಾಸ್ಟರ್ಸ್. ಸೊ ಇಂಥ ಸಿಚುವೇಶನ್ಸ್ ಎಷ್ಟೋ ಬರುತ್ತೆ. ನಾವು ಹೇಳ್ಬೇಕಂದ್ರೆ ನಾವು ಸೊಸೈಟಿಗೆ ರಿವರ್ಸ್ ಆಗಿ ಹೋಗ್ತಾ ಇದೀವಿ. ಪೂಜೆಗಳು ಮತ್ತೆ ಜಂತು ಬಲಿಗಳು ಯಾವ ತರ ಇದೆ ಹೊರಗಿನ ಪ್ರಪಂಚ ನೋಡಿದ್ರೆ, ಭಯಗಳು, ಅಜ್ಞಾನ, ಅಹಂಕಾರ ಇದರಿಂದ ತುಂಬಿಕೊಂಡಿದೆ. ಆದ್ರೆ ಪತ್ರಿಜಿ ಏನ್ ಹೇಳಿದ್ದಾರೆ ಅದ್ ಪೂರ್ತಿ ಆಪೋಸಿಟ್. ಪೂಜೆಗಳಿಲ್ಲ, ಕರ್ಮಕಾಂಡಗಳಿಲ್ಲ, ಜಂತು ಬಲಿ ಇಲ್ವೇ ಇಲ್ಲ. ಸೊ ನಾವು ಸೊಸೈಟಿ ಈ ಕಡೆ ಹೋಗ್ತಾ ಇದೆ, ನಾವು ಸೊಸೈಟಿಗೆ ಆಪೋಸಿಟ್ ಆಗಿ ಹೋಗ್ತಾ ಇದೀವಿ. ಸೊ ಅವಾಗ ಹೆಂಗಿರುತ್ತೆ? ಕಷ್ಟಗಳು ಬಂದೇ ಬರುತ್ತೆ. ಆದರೆ ನಾವು ನಮ್ಮ ಪ್ರಿನ್ಸಿಪಲ್ಸ್ ಮೇಲೆ ಗಟ್ಟಿಯಾಗಿ ನಿಂತ್ಕೊಂಡ್ರೆ ಪ್ರತಿಯೊಂದು ಕ್ಲಿಯರ್ ಆಗ್ತಾ ಹೋಗುತ್ತೆ. ನಾವು ಸ್ವಲ್ಪ ಆ ಕಡೆ ಈ ಕಡೆ ಆಡಿದೀವಂದ್ರೆ ಆ ಮೇಡಮ್ ಹೇಳಿದ್ರಲ್ವಾ, ಅಂತ ಪರಿಸ್ಥಿತಿಯೇ ಬರುತ್ತೆ. ಯಾವಾಗ್ಲೂ ಕೂಡ ಖಚಿತವಾಗಿರ್ಬೇಕು. ಪತ್ರಿಜಿ ಖಚಿತವಾಗಿರ್ತಾ ಇದ್ರು ಆ ಸತ್ಯವನ್ನು ಹೇಳೋದ್ರಲ್ಲಿ, ಏನೇನು ತೊಳಗ್ತಾ ಇಲ್ಲ. ಸೊ ನಾವು ಕೂಡ ಪಾಲಿಸೋದ್ರಲ್ಲಾಗ್ಲಿ ಹೇಳೋದ್ರಲ್ಲಿ ಏನು ಏನಂತೀವಿ, ಒಂಚೂರು ಆ ಕಡೆ ಈ ಕಡೆ ಕೂಡ ಮಾಡ್ಬೇಕಾಗಿಲ್ಲ. ಹಾಗೇನೆ ನಾವು ಮಾಡ್ಕೊಂತ ಹೋಗ್ಬೇಕು ಮಾಸ್ಟರ್ಸ್. ಸೊ ಇದನ್ನ ಈ ಒಂದು ಅನುಭವದಿಂದ ನನಗೆ ಇದು ಹೇಳ್ಬೇಕು ಇವತ್ತು ಅಂತ ಅನ್ಸಿದೆ. ಸೊ ಸಂಘಕ್ಕೆ ನಾವು ಅಗೇನೆಸ್ಟ್ ಆಗಿ ಹೋಗ್ತಾ ಇರುವಾಗ ಇಂತಹ ಪರಿಸ್ಥಿತಿಗಳು, ಕಷ್ಟಗಳು ಎಲ್ಲ ಬರುತ್ತೆ. ಆದ್ರೆ ನಾವು ನಿಂತ್ಕೊಂತೀವಿ, ಅಷ್ಟು ಶಕ್ತಿ ನಮ್ಗಿದೆ ಮಾಸ್ಟರ್ಸ್. ನಮ್ಮ ಒಳಗೆ ಎಲ್ಲಾ ಶಕ್ತಿ ಇದೆ. ನಾವು ಧ್ಯಾನ ಮಾಡಬೇಕು. ನಮ್ಮ ಶ್ವಾಸವನ್ನು ಪೂರ್ತಿ ನಂಬಬೇಕು. ಎಲ್ಲವನ್ನೂ ಒದಗಿಸ್ಕೊಡುತ್ತೆ ನಮ್ಗೆ. ಇನ್ನೇನೇನು ಬೇಕಾಗಿಲ್ಲ, ಇನ್ನೇನು ಬೇರೆ ಏನು ಮಾಡ್ಬೇಕಾಗಿಲ್ಲ. ಏನ್ ಕಷ್ಟ ಬಂದ್ರು ಕಣ್ ಮುಚ್ಕೊಂಡು ಕೂತ್ಕೊಳ್ಳಿ, ಪ್ರತಿಯೊಂದು ಸಾಲ್ವ್ ಆಗ್ತಾ ಹೋಗುತ್ತೆ. ನಮ್ಮ ಧ್ಯಾನ ಶಕ್ತಿಯಿಂದ ಪ್ರತಿಯೊಂದು ಸಾಲ್ವ್ ಆಗುತ್ತೆ. ಎಂಥ ಪರಿಸ್ಥಿತಿಯೇ ಇರ್ಲಿ, ನೀವು ಕಾಮ್ ಆಗಿರಿ, ಮೌನವಾಗಿದ್ದು ಧ್ಯಾನ ಮಾಡಿ. ಅವಾಗ ನಿಮ್ಮ ಶಕ್ತಿ ಹೋಗಿ ಅಲ್ಲಿ ಏನ್ ತೊಂದರೆ ಇದ್ರು, ಏನು ಎಷ್ಟು ದೊಡ್ಡ ಪ್ರಾಬ್ಲಮೇ ಇರ್ಲಿ, ನಿಮ್ಮ ಧ್ಯಾನ ಶಕ್ತಿಯಿಂದ ಪ್ರತಿಯೊಂದು ಸಾಲ್ವ್ ಆಗುತ್ತೆ. ನಿಮಗೆ ನಿಮ್ಮ ಬುದ್ಧಿವಂತಿಕೆಯಿಂದ ಏನೋ ಒಂದು ಐಡಿಯಾಸ್ ಸಿಗುತ್ತೆ ನಿಮಗೆ. ಸೊ ಅದನ್ನ ಫಾಲೋ ಆಗ್ತಾ ಹೋಗಿದ್ರೆ ಸಾಕು, ಪ್ರತಿಯೊಂದು ನಮಗೆ ರೂಟ್ ಕ್ಲಿಯರ್ ಆಗ್ತಾ ಹೋಗುತ್ತೆ. ಇದು ನನ್ನ ಜೀವನದಲ್ಲಿ ಧ್ಯಾನಕ್ಕೆ ಬಂದ್ಮೇಲೆ ಎಷ್ಟೋ ಒಂದಲ್ಲ ಎರಡಲ್ಲ ಪ್ರತಿನಿತ್ಯ ನಡೀತಾನೆ ಇರುತ್ತೆ ಇಂಥ ಸಿಚುವೇಶನ್ಸ್. ಸೊ ಧ್ಯಾನದಿಂದ ನಾನು ಸಲೀಸಾಗಿ ಹೊರಗೆ ಬರ್ತಾ ಇದ್ದೀನಿ.